ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇಂದು ನಿಮಗೆ ಪರಿಚಯವಾಗುತ್ತಿರುವಂತಹ ಹುಡುಗಿ 30 ವರ್ಷದ ಹುಡುಗಿಯಾಗಿದ್ದಾಳೆ. ಇವರು ಬೆಂಗಳೂರಿನವರು. ಇವರು MBAಯನ್ನು ಪೂರ್ಣಗೊಳಿಸಿ ಪ್ರಸ್ತುತ ಖಾಸಗಿ ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಗಾತ್ರದಲ್ಲಿ ಮಧ್ಯಮ, ನಗು ತುಂಬ ಆಕರ್ಷಕ ಇವರದ್ದು ಎಂದು ಕೂಡ ಹೇಳಲಾಗ್ತಿದೆ. ಮಾತನಾಡುವ ಶೈಲಿ ಮೃದುವಾಗಿ ಮನಸೆಳೆಯುವಂಥದ್ದು ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಅವರ ಜೀವನದ ಕನಸನ್ನು ನಾವು ನೋಡಿದ್ರೆ ಮದುವೆಯ ನಂತರ ಕುಟುಂಬದೊಂದಿಗೆ ಸಮತೋಲನವಾಗಿ ಬದುಕುವುದು ಇವರ ಕನಸಾಗಿದೆ. ಹೆಚ್ಚಾಗಿ ಪುಸ್ತಕವನ್ನು ಓದುವುದು, ಕ್ಲಾಸಿಕಲ್ ಮ್ಯೂಸಿಕ್ ಕೇಳುವುದು ಹಾಗೂ ಪ್ರವಾಸ ಮಾಡುವುದು ಇವರ ಮುಖ್ಯ ಹವ್ಯಾಸಗಳು ಕೂಡ ಆಗಿವೆ. ಹಾಗೆ ಸ್ನೇಹಿತರೆ, ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ಈ ಹುಡುಗಿಗೆ ಬೇಕಾಗಿರುವಂತಹ ಗಂಡು ಒಬ್ಬ ಪ್ರಾಮಾಣಿಕನೂ ಆಗಿರಬೇಕಂತೆ. ಗೌರವ ಕೊಡುವ, ಕುಟುಂಬದ ಬೆಲೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ ಬೇಕು ಎಂದು ಇವರು ಬಯಸುತ್ತಿದ್ದಾರೆ. ಹಾಗೆ ಅವರು ಯಾವ ವೃತ್ತಿಯಲ್ಲಿದ್ದರೂ ಪರವಾಗಿಲ್ಲ, ಹಾಗೆ ಆದರೆ ಆತ್ಮವಿಶ್ವಾಸದಿಂದ ಜವಾಬ್ದಾರಿಯಿಂದ ಬದುಕುವವನು ಆಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ. ಗಂಡ ಎಂದರೆ ಅವಳಿಗೆ ಕೇವಲ ಸಂಬಂಧವಲ್ಲ, ಜೀವನ ಸಂಗಾತಿ, ಆಪ್ತ ಸ್ನೇಹಿತ, ಪ್ರೋತ್ಸಾಹನಾಗಿರಬೇಕು ಎಂದು ಇವರು ಬಯಸುತ್ತಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ, ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಅವರು ನಮ್ಮಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಬಟನ್ ಕಾಣಿಸುತ್ತೆ, ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಇವರು ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಆದರೆ ಒಗ್ಗಟ್ಟಿನ ಕುಟುಂಬದಿಂದ ಬಂದಿದ್ದಾರೆ. ತಂದೆ ಸರ್ಕಾರಿ ನೌಕರರಾಗಿದ್ದರು, ಈಗ ನಿವೃತ್ತಿ ಜೀವನವನ್ನು ನಡೆಸುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ತಾಯಿ ಗೃಹಿಣಿ, ಒಬ್ಬ ತಂಗಿ ಮದುವೆಯಾಗಿ ಕುಟುಂಬಸ್ಥಳಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ಬಾಳಿನಷ್ಟು ಪ್ರೀತಿ ಬಾಂಧವ್ಯ ಬೇಕು ಎಂದು ಇವರು ಕೇಳಿಕೊಂಡಿದ್ದಾರೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಅವರು ಸ್ವಭಾವದಲ್ಲಿ ಸಹನಶೀಲ, ಶ್ರಮಶೀಲ, ಒಳ್ಳೆಯ ಮನಸ್ಸನ್ನು ಹೊಂದಿದ್ದಾರೆ. ಎದುರಿಗೆ ಬಂದವರೆಲ್ಲರನ್ನ ಗೌರವದಿಂದ ನೋಡಿಕೊಳ್ಳುತ್ತಾರೆ. ಅವರಿಗೆ ಕುಕಿಂಗ್ ತುಂಬ ಇಷ್ಟ. ಸ್ಪೆಷಲ್ ಆಗಿ ಸೌತ್ ಇಂಡಿಯನ್ ಹಾಗೂ ನಾರ್ತ್ ಇಂಡಿಯನ್ ಡಿಶಸ್ ಮಾಡೋದು ಇವರಿಗೆ ಇಷ್ಟ ಎಂದು ಕೂಡ ತಿಳಿಸಿದ್ದಾರೆ. ಆಕರ್ಷಕವಾಗಿ ತಮಗೆ ಬಂದ ಕಷ್ಟಗಳನ್ನು ಸಹ ನಗುತ್ತಾ ಎದುರಿಸುವ ಗುಣ ಇವರಲ್ಲಿದೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಸ್ನೇಹಿತರೆ, ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಕೇವಲ ಸಮಾಜದ ಒಪ್ಪಿಗೆ ಅಲ್ಲ, ಅದು ಎರಡು ಹೃದಯಗಳ ಬೆಳೆಸುವ ಸಂಬಂಧ ಎಂದು ಇವರು ನಂಬುತ್ತಾರೆ. ಮದುವೆಯಲ್ಲಿ ಪ್ರೀತಿ, ನಂಬಿಕೆ, ಪರಸ್ಪರ ಗೌರವ ಇರಬೇಕು, ಎಲ್ಲವನ್ನ ಇವರ ಅಭಿಪ್ರಾಯವೆಂದು ಕೂಡ ತಿಳಿಸುವುದು. ಹಾಗೆ ಗಂಡನನ್ನ ಬದುಕಿಗೆ ಪಕ್ಕದ ಬಂಡೆ, ನನ್ನ ಕನಸುಗಳನ್ನು ಬೆಂಬಲಿಸುವ ಸ್ನೇಹಿತ ಎಂಬ ನಂಬಿಕೆ ಇರುವುದು ಇವರ ಮುಖ್ಯ ಅಭಿಪ್ರಾಯವಾಗಿದೆ. ಅಂತಿಮ ಆಹ್ವಾನ: ಪ್ರಿಯ ಪ್ರೇಕ್ಷಕರೇ, ಈಕೆಯ ಪ್ರೊಫೈಲ್ ಬಗ್ಗೆ ಯಾರಿಗಾದರೂ ಮನಸ್ಸು ತಟ್ಟಿದ್ರೆ ಬೇಗ ಬನ್ನಿ ಎಂದು ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು.